ಆರಾಮಾಗಿ ಶಿಫ್ಟ್ ಮಾಡ್ಕೋಬಹುದು. ಯಾವುದೇ ರೀತಿಯಾದ ಸೌಂಡ್ ಕೂಡ ಬರಲ್ಲ. 2.4 ಲೀಟರ್ ಇಂಜಿನ್ ಕೊಟ್ಟಿದ್ದಾರೆ ನೋಡಿ. ರೋಟಾವೇಟ್ರು ಎಲ್ಲ ಬಳಸ್ತೀರಾ ಅಂದ್ರೆ ಈ ಫಸ್ಟ್ ಪಾಯಿಂಟಿಗೆ ಹಾಕೊಳ್ಳಿ. ಸೆನ್ಸಿಂಗ್ ಬೇಕು ಅಂತಂದ್ರೆ ಹಾಗೆ ಟ್ರ್ಯಾಕ್ಟರ್ ನ ಪ್ರೈಸ್ ಬಗ್ಗೆ ಹೇಳೋದಾದ್ರೆ ಇದು ಬಂದ್ಬಿಟ್ಟು ನೋಡಿ, ಹಾಗೆ ಒಂದು ಒಳ್ಳೆ ಡಿಫರೆನ್ಷಿಯಲ್ ಲಾಕ್ ನ ಕೂಡ ಕೊಟ್ಟಿದ್ದಾರೆ. ಕೆಸರಲ್ಲಿ ಏನಾದ್ರೂ ಗಾಡಿ ಸಿಗಾಕಂತು ಅಂತಂದ್ರೆ ಟ್ರ್ಯಾಕ್ಟರ್ ಬಂದ್ಬಿಟ್ಟು ನೀವು ಕೀಯಲ್ಲೇ ಕೂಡ ಆಫ್ ಮಾಡ್ಕೋಬಹುದು. ಆದ್ರೆ ಇದು ರೋಟರಿ ಪಂಪ್ ಏನಲ್ಲ. ರೈತ ಬಾಂಧವರಿಗೆ ನಮಸ್ಕಾರ. ನೀವು ನೋಡ್ತಿದ್ದೀರಾ ಟ್ರ್ಯಾಕ್ಟರ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್. ಬನ್ನಿ ನಾವಿವತ್ತು ಈ ಟ್ರ್ಯಾಕ್ಟರ್ ಬಗ್ಗೆ ನೋಡೋಣ. ನೋಡಿ, ಈ ಟ್ರ್ಯಾಕ್ಟರ್ನ ಮಾಡಲ್ ಬಂದ್ಬಿಟ್ಟು ಕುಬುಟೋ MU4201. ಈ ಟ್ರ್ಯಾಕ್ಟರ್ನ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಕೊನೆ ತನಕ ನೋಡಿ. ನಿಮ್ಗೇನಾದರೂ ಈ ಟ್ರ್ಯಾಕ್ಟರ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಾನು ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ನೀವಲ್ಲಿ ಬಂದು ಮೆಸೇಜ್ ಮಾಡ್ಬೋದು. ಹಾಗೆ ಈ ಟ್ರ್ಯಾಕ್ಟರ್ನ ಬಾನೆಟ್ ಓಪನ್ ಮಾಡಿಬಿಟ್ಟು ಇಂಜಿನ್ ಬಗ್ಗೆ ನೋಡೋಣ. ನೋಡಿ, ಬಾನೆಟ್ ಓಪನ್ ಮಾಡೋಕ್ಕೆ ಒಂದು ನಾಪ್ ಕೊಟ್ಟಿದ್ದಾರೆ. ನೀವು ಪುಲ್ ಮಾಡಿದ್ರೆ ಬಾನೆಟ್ ಈಸಿಯಾಗಿ ಓಪನ್ ಆಗುತ್ತೆ. ನೋಡಿ, ಇದರಲ್ಲಿ ಬಂದ್ಬಿಟ್ಟು ನಿಮಗೆ 4 ಸಿಲಿಂಡರು 42 HP ಮತ್ತು 2434 cc ಇಂಜಿನ್ ಕೊಟ್ಟಿದ್ದಾರೆ. ಅಂದ್ರೆ 2.4 ಲೀಟರ್ ಇಂಜಿನ್ ಕೊಟ್ಟಿದ್ದಾರೆ ನೋಡಿ. ಹಾಗೆ ಈ ಟ್ರ್ಯಾಕ್ಟರ್ ನ ಡೀಸೆಲ್ ಪಂಪ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ನಿಮಗೆ ಇನ್ಲೈನ್ ಡೀಸೆಲ್ ಪಂಪ್ ಅನ್ನ ಕೊಟ್ಟಿದ್ದಾರೆ. ಹಾಗಾಗಿ ಈ ಟ್ರ್ಯಾಕ್ಟರ್ ನ ಮೈಲೇಜ್ ಕೂಡ ಚೆನ್ನಾಗಿರುತ್ತೆ, ಅಂದ್ರೆ ಡೀಸೆಲ್ ಅವರೇಜ್ ಚೆನ್ನಾಗಿರುತ್ತೆ. ಹಾಗೆ ಈ ಟ್ರ್ಯಾಕ್ಟರ್ ಬಂದ್ಬಿಟ್ಟು ನಿಮಗೆ ವಾಟರ್ ಕೂಲ್ಡ್ ಇಂಜಿನ್ ಆಗಿರೋದ್ರಿಂದ ಒಂದು ಒಳ್ಳೆ ರೇಡಿಯೇಟರ್ ಕೂಡ ಕೊಟ್ಟಿದ್ದಾರೆ. ಮತ್ತೆ ರೇಡಿಯೇಟರ್ ಗೆ ಗಾರ್ಡ್ ಕೂಡ ಕೊಟ್ಟಿದ್ದಾರೆ. ಕಸ ಏನಾದ್ರು ಕಟ್ಕೊಂಡ್ರೆ ನೀವು ಈಸಿಯಾಗಿ ಈ ಗಾರ್ಡ್ ನ ತೆಗೆದು ಕ್ಲೀನ್ ಮಾಡ್ಕೋಬಹುದು. ಹಾಗೆ ಈ ಟ್ರ್ಯಾಕ್ಟರ್ ನ ಏರ್ ಫಿಲ್ಟರ್ ಬಗ್ಗೆ ನೋಡೋದಾದ್ರೆ ನೋಡಿ, ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಡ್ರೈ ಟೈಪ್ ಏರ್ ಫಿಲ್ಟರ್ ನ ಕೊಟ್ಟಿದ್ದಾರೆ. ನೀವು ಆರಾಮಾಗಿ ಕ್ಲೀನ್ ಕೂಡ ಮಾಡ್ಕೋಬಹುದು. ಮತ್ತೆ ಈ ಟ್ರ್ಯಾಕ್ಟರ್ ನ ಸೌಂಡ್ ಕೂಡ ಕಡಿಮೆ ಬರುತ್ತೆ. ಹಾಗೆ ಈ ಟ್ರ್ಯಾಕ್ಟರ್ ನ ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ಬಗ್ಗೆ ನೋಡೋದಾದ್ರೆ ನೋಡಿ, ಇದರಲ್ಲಿ ನಿಮಗೆ 60 ಲೀಟರ್ ಕೆಪಾಸಿಟಿಯ ಡೀಸೆಲ್ ಟ್ಯಾಂಕ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಒಂದು ಒಳ್ಳೆ ವಾಟರ್ ಸಪರೇಟರ್ನು ಕೂಡ ಕೊಟ್ಟಿದ್ದಾರೆ. ನೋಡಿ, ಡೀಸೆಲ್ ಟ್ಯಾಂಕ್ ಅಲ್ಲಿ ನೀರೇನಾದ್ರು ಮಿಕ್ಸ್ ಆದ್ರೆ ಇಲ್ಲಿ ಬಂದು ನೀರು ಕಾಣುತ್ತೆ ನಿಮಗೆ. ಈ ವಾಲ್ ಮುಖಾಂತರ ಓಪನ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೋಬಹುದು. ಹಾಗೆ 2 ಡೀಸೆಲ್ ಫಿಲ್ಟರ್ ನ ಕೊಟ್ಟಿದ್ದಾರೆ. ನೋಡಿ, ಒಂದು ಡೀಸೆಲ್ ಫಿಲ್ಟರ್ ಇದ್ರೆ ಸರಿನಾ, 2 ಡೀಸೆಲ್ ಫಿಲ್ಟರ್ ಇದ್ರೆ ಸರಿನಾ ಅಂತ ಕೇಳಿದ್ರೆ ನೋಡಿ, ಒಂದು ಫಿಲ್ಟರ್ ಇದ್ರೆ ಒಂದೇ ಫಿಲ್ಟರ್ ಆಗಿ ನಿಮಗೆ ಇಂಜಿನ್ಗೆ ಡೀಸೆಲ್ ನ ಕಳಿಸುತ್ತೆ. ಅದೇ 2 ಇದ್ರೆ ಡೀಸೆಲ್ 2 ಕಡೆನೂ ಫಿಲ್ಟರ್ ಆಗಿ ನಿಮಗೆ ಇಂಜಿನ್ಗೆ ಕಳಿಸುತ್ತೆ. ಹಾಗೆ ಈ ಟ್ರ್ಯಾಕ್ಟರ್ ನ ಬಾನೆಟ್ ಕ್ಲೋಸ್ ಮಾಡ್ಬಿಟ್ಟು ಗೇರ್ ಬಾಕ್ಸ್ ಬಗ್ಗೆ ನೋಡೋಣ. ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಸಿಂಕ್ರೋಮೆಶ್ ಗೇರ್ ಬಾಕ್ಸ್ ನ ಕೊಟ್ಟಿದ್ದಾರೆ. ನೋಡಿ, ಈ ಗೇರ್ ಬಂದ್ಬಿಟ್ಟು ನಿಮಗೆ ಸಿಂಕ್ರೋಮೆಶ್ ಅಲ್ಲಿ ವರ್ಕ್ ಆಗುತ್ತೆ. ಮತ್ತೆ ಲೋ ಮೀಡಿಯಂ ರಿವರ್ಸ್ ಬಂದ್ಬಿಟ್ಟು ನಿಮಗೆ ಕಾನ್ಸ್ಟೆಂಟ್ ಮೆಶ್ ಅಲ್ಲಿ ವರ್ಕ್ ಆಗುತ್ತೆ. ಹಾಗೆ ಈ ಟ್ರ್ಯಾಕ್ಟರ್ ಬಂದ್ಬಿಟ್ಟು ನಿಮಗೆ 8 ಫಾರ್ವರ್ಡ್ 4 ರಿವರ್ಸ್ ಗೇರ್ ಬರುತ್ತೆ. ಅಂದ್ರೆ ನೀವು 8 ತರ ನೀವು ಮುಂದಕ್ಕೆ ಹೋಗ್ಬೋದು, ಮತ್ತೆ 4 ತರ ಹಿಂದಕ್ಕೆ ಬರ್ಬೋದು. ಯಾವ ರೀತಿ ಅಂತ ಕೇಳಿದ್ರೆ ನೋಡಿ, ಇಲ್ಲಿ 4 ಗೇರ್ ಇದೆ ಸರಿನಾ. ನೋಡಿ, ಲೋ ಸ್ಪೀಡ್ ಅಲ್ಲಿ 4 ತರ ಮುಂದಕ್ಕೆ ಹೋಗ್ತೀರಾ, ಮತ್ತೆ ಹೈ ಸ್ಪೀಡ್ ಅಲ್ಲಿ ಬಂದ್ಬಿಟ್ಟು 4 ತರ ಮುಂದಕ್ಕೆ ಹೋಗ್ತೀರಾ. ಟೋಟಲ್ ಆಗಿ 8 ಸ್ಪೀಡ್ ಆಯ್ತು. ಅದೇ ರೀತಿ ನೀವು ಇಲ್ಲಿ ರಿವರ್ಸಿಗೆ ಹಾಕಿದ್ರೆ ನೋಡಿ, ಇಲ್ಲಿ 4 ತರ ಸ್ಪೀಡಲ್ಲೂ ಕೂಡ ಹಿಂದಕ್ಕೆ ಬರ್ಬೋದು. ಈ ಟ್ರ್ಯಾಕ್ಟರ್ ನ ಸ್ಪೀಡ್ ಬಗ್ಗೆ ನೋಡೋದಾದ್ರೆ ಈ ಟ್ರ್ಯಾಕ್ಟರ್ ಬಂದ್ಬಿಟ್ಟು ನಿಮಗೆ 1 ಗಂಟೆಗೆ 30 ಕಿಲೋಮೀಟರ್ ಹೋಗುತ್ತೆ. ಹಾಗೆ ಈ ಟ್ರ್ಯಾಕ್ಟರ್ ನ ಹೈಡ್ರಾಲಿಕ್ಸ್ ಬಗ್ಗೆ ನೋಡೋದಾದ್ರೆ ನೋಡಿ, ಇದರಲ್ಲಿ ಬಂದ್ಬಿಟ್ಟು ನಿಮಗೆ 3 ಪಾಯಿಂಟ್ ಲಿಂಕೇಜ್ ಇರುವ ADDC ಹೈಡ್ರಾಲಿಕ್ಸ್ ನ ಕೊಟ್ಟಿದ್ದಾರೆ. ನೋಡಿ, ADDC ಹೈಡ್ರಾಲಿಕ್ಸ್ ಇರೋದ್ರಿಂದ ನಿಮ್ ಸೆನ್ಸಿಂಗ್ ಅನುಗುಣವಾಗಿ ನೀವು ಹೈಡ್ರಾಲಿಕ್ಸ್ ನ ಬಳಸಬಹುದು. ನೋಡಿ, ರೋಟಾವೇಟ್ರು ಎಲ್ಲ ಬಳಸ್ತೀರಾ ಅಂದ್ರೆ ಈ ಫಸ್ಟ್ ಪಾಯಿಂಟಿಗೆ ಹಾಕೊಳ್ಳಿ. 5ನೇಗ್ಲು ಕಲ್ಟಿವೇಟರ್ ತರ ಇಂಪ್ಲಿಮೆಂಟ್ಸ್ ನ ಸೆನ್ಸಿಂಗ್ ಬೇಕು ಅಂತಂದ್ರೆ ಈ 3ನೇ ಪಾಯಿಂಟಿಗೆ ಹಾಕೊಳ್ಳಿ. 2ನೇ ಪಾಯಿಂಟ್ ಬಂದ್ಬಿಟ್ಟು ಕಲ್ಟಿವೇಟರ್ ತರ ಇಂಪ್ಲಿಮೆಂಟ್ಸ್ ನ ಯೂಸ್ ಮಾಡ್ತೀರಾ ಅಂದ್ರೆ ಮೀಡಿಯಂ ಸೆನ್ಸಿಂಗಿಗೋಸ್ಕರ 2nd ಪಾಯಿಂಟಿಗೆ ಹಾಕೊಂಡು ಬಳಸ್ಕೋಬಹುದು. ಟ್ರ್ಯಾಕ್ಟರ್ ನ ಲಿಫ್ಟಿಂಗ್ ಕೆಪಾಸಿಟಿ ಬಗ್ಗೆ ನೋಡೋದಾದ್ರೆ ನೋಡಿ, ಇದು ಬಂದ್ಬಿಟ್ಟು ನಿಮಗೆ 1600 kg ಭಾರನ ಎತ್ತುತ್ತೆ. ಈ ಟ್ರ್ಯಾಕ್ಟರ್ ನ PTO ಬಗ್ಗೆ ನೋಡೋದಾದ್ರೆ ನೋಡಿ, ಇದರಲ್ಲಿ ಬಂದ್ಬಿಟ್ಟು ನಿಮಗೆ 6 ಪ್ಲೇನ್ PTO ನ ಕೊಟ್ಟಿದ್ದಾರೆ. ನೋಡಿ, ಈ PTO ದಲ್ಲಿ ನಿಮಗೆ 540 ಸ್ಪೀಡು ಮತ್ತೆ 750 ಸ್ಪೀಡು ಸಿಗುತ್ತೆ. 540 ಸ್ಪೀಡು ಯಾವಾಗ ಸಿಗುತ್ತೆ ಅಂತ ಕೇಳಿದ್ರೆ ನೋಡಿ, ಇಲ್ಲಿ 540ಗೆ ಹಾಕೊಂಡು ನೀವು ಇಂಜಿನ್ ನಲ್ಲಿ ನೀವು 2400ಕ್ಕೆ ರೈಸ್ ಮಾಡಿದ್ರೆ ನಿಮಗೆ PTO ಬಂದ್ಬಿಟ್ಟು 540 ರೌಂಡು ಸುತ್ತುತ್ತೆ 1 ನಿಮಿಷಕ್ಕೆ. ಬನ್ನಿ ಹಾಗೆ ಟ್ರ್ಯಾಕ್ಟರ್ ನ ಟೈರ್ ಸೈಜ್ ಬಗ್ಗೆ ನೋಡೋದಾದ್ರೆ ನೋಡಿ, ಇದರಲ್ಲಿ ನಿಮಗೆ ಹಿಂದೆ 13.6 into 28 ಇಂಚ್ ಇರುವ ಟೈರ್ ನ ಕೊಟ್ಟಿದ್ದಾರೆ. ಅಂದ್ರೆ 13.6 ಇಂಚು ಅಗಲ ಮತ್ತೆ 28 ಇಂಚು ವ್ಯಾಸವಿರುವ ಟೈರ್ ನ ಕೊಟ್ಟಿದ್ದಾರೆ. ಹಾಗೆ ಮುಂದೆ ಟೈರ್ ಬಗ್ಗೆ ನೋಡೋದಾದ್ರೆ ನೋಡಿ, 8 into 18 ಇಂಚ್ ಇರುವ ಟೈರ್ ನ ಕೊಟ್ಟಿದ್ದಾರೆ. ಅಂದ್ರೆ 8 ಇಂಚು ಅಗಲ ಮತ್ತೆ 18 ಇಂಚು ವ್ಯಾಸವಿರುವ ಟೈರ್ ನ ಕೊಟ್ಟಿದ್ದಾರೆ. ಹಾಗೆ ಟ್ರ್ಯಾಕ್ಟರ್ ನ ಫ್ರಂಟ್ ಆಕ್ಸೆಲ್ ಬಗ್ಗೆ ನೋಡೋದಾದ್ರೆ ನೋಡಿ, ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಬೆವೆಲ್ ಗೇರ್ ಆಕ್ಸೆಲ್ ನ ಕೊಟ್ಟಿದ್ದಾರೆ. ಹಾಗಾಗಿ ನಿಮಗೆ ಆಯಿಲ್ ನ ಲೀಕೇಜ್ ನ ಸಮಸ್ಯೆ ಕೂಡ ಬರಲ್ಲ. ಮತ್ತೆ ಈ ಟ್ರ್ಯಾಕ್ಟರ್ ಭತ್ತದ ಗದ್ದೆಯಲ್ಲಿ ಉಳುಮೆ ಮಾಡಕ್ಕೆ ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ಈ ಟ್ರ್ಯಾಕ್ಟರ್ ನ ಸ್ಟೇರಿಂಗ್ ಬಗ್ಗೆ ನೋಡೋದಾದ್ರೆ ನೋಡಿ, ಇದರಲ್ಲಿ ನಿಮಗೆ ಡ್ಯುಯಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್ ನ ಕೊಟ್ಟಿದ್ದಾರೆ. ಅಂದ್ರೆ ರ್ಯಾಮ್ ಈ ಸೈಡ್ ಇರುತ್ತೆ ಮತ್ತೆ ಆ ಸೈಡ್ ಇರುತ್ತೆ. ನೋಡಿ, ರ್ಯಾಮ್ಗೆ ಏಟ್ ಆಗಬಾರ್ದು ಅಂತ ಒಂದು ಒಳ್ಳೆ ಗಾರ್ಡ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಟ್ರ್ಯಾಕ್ಟರ್ ನ ಡ್ಯಾಶ್ ಬೋರ್ಡ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ RPM ಮೀಟರ್ ನೋಡಿ, ಇಲ್ಲಿ ಅವರ್ ತೋರಿಸುತ್ತೆ. ಮತ್ತೆ ಒಂದು ಟೆಂಪರೇಚರ್ ಮೀಟರ್ ಮತ್ತೆ ಡೀಸೆಲ್ ಇಂಡಿಕೇಟರ್ ನ ಕೊಟ್ಟಿದ್ದಾರೆ. ಲೈಟ್ ಆನ್ ಅಂಡ್ ಆಫ್ ಸ್ವಿಚಸ್ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಮತ್ತೆ ಇದು ಬಂದ್ಬಿಟ್ಟು ನಿಮಗೆ ಹಜಾರ್ಡ್ ಸ್ವಿಚಸ್ ಅಂದ್ರೆ 4 ಇಂಡಿಕೇಟರ್ಸ್. ಹಾಗೆ ಒಂದು ಒಳ್ಳೆ ಆರನ್ ಕೂಡ ಕೊಟ್ಟಿದ್ದಾರೆ. ಹಾಗೆ PC ಲಿವರ್ DC ಲಿವರ್ ನ ಈಸಿಯಾಗಿ ಯೂಸ್ ಮಾಡೋ ರೀತಿನೇ ಕೊಟ್ಟಿದ್ದಾರೆ. ನೀವು ಆರಾಮಾಗಿ ಬಳಸಬಹುದು.
ಹಾಗೆ ಈ ಟ್ರ್ಯಾಕ್ಟರ್ನ ಕ್ಲಚ್ ಬಗ್ಗೆ ನೋಡೋದಾದ್ರೆ ನೋಡಿ, ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ 2 ಕ್ಲಚ್ ಬರುತ್ತೆ. ಒಂದು ಕ್ಲಚ್ ಪ್ಲೇಟ್ ಬಂದ್ಬಿಟ್ಟು ನಿಮಗೆ ಗೇರ್ ಬಾಕ್ಸಿಗೆ ವರ್ಕ್ ಆಗುತ್ತೆ, ಇನ್ನೊಂದು ಕ್ಲಚ್ ಬಂದ್ಬಿಟ್ಟು ನಿಮಗೆ PTOಗೆ ಬರುತ್ತೆ. PTO ಕೆಲಸ ಮಾಡ್ತೀರಾ ಅಂದ್ರೆ ಈ ಲಿವರ್ನ ನೀವು ಎಂಗೇಜ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಬ್ರೇಕ್ಸ್ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ ನೋಡಿ ನಿಮಗೆ ಆಯಿಲ್ ಇಮ್ಮರ್ಸಿವ್ ಡಿಸ್ಕ್ ಬ್ರೇಕ್ ನ ಕೊಟ್ಟಿದ್ದಾರೆ. ನೀವು ಆರಾಮಾಗಿ ಈ ಟ್ರ್ಯಾಕ್ಟರ್ನ ಕಂಟ್ರೋಲ್ ಮಾಡ್ಕೋಬಹುದು. ಹಾಗೆ ಸಸ್ಪೆಂಡೆಡ್ ಟೈಪ್ ಪೆಡಲ್ಗಳನ್ನ ಕೊಟ್ಟಿರೋದ್ರಿಂದ ನೀವು ಆರಾಮಾಗಿ ಬಳಸಬಹುದು, ಕಾಲ್ ನೋವು ಕೂಡ ಬರಲ್ಲ. ಹಾಗೆ ಈ ಟ್ರ್ಯಾಕ್ಟರ್ ಬಂದ್ಬಿಟ್ಟು ನಿಮಗೆ 4 ವೀಲ್ ಡ್ರೈವ್ ಆಗಿರೋದ್ರಿಂದ 4 ವೀಲ್ ನ ಎಂಗೇಜ್ ಮತ್ತೆ ಡಿಸೆಂಗೇಜ್ ಮಾಡಕ್ಕೆ ಒಂದು ಲಿವರ್ನ ಕೊಟ್ಟಿದ್ದಾರೆ. ನೋಡಿ, ಫ್ರಂಟಿಗೆ ಹಾಕಿದ್ರೆ ನಿಮಗೆ 4 ವೀಲು ಎಂಗೇಜ್ ಆಗುತ್ತೆ, ಹಿಂದಕ್ಕೆ ಹಾಕಿದ್ರೆ ನಿಮಗೆ 4 ವೀಲು ಡಿಸೆಂಗೇಜ್ ಆಗುತ್ತೆ. ನೋಡಿ, ಹಾಗೆ ಒಂದು ಒಳ್ಳೆ ಡಿಫ್ರೆನ್ಷಿಯಲ್ ಲಾಕ್ನ ಕೂಡ ಕೊಟ್ಟಿದ್ದಾರೆ. ಕೆಸರಲ್ಲಿ ಏನಾದರೂ ಗಾಡಿ ಸಿಗಾಕಂತು ಅಂತಂದರೆ ನೀವು ಈ ಡಿಫ್ರೆನ್ಷಿಯಲ್ ಲಾಕ್ನ ಪ್ರೆಸ್ ಮಾಡ್ಕೊಂಡು ಗಾಡಿನ ಹೊರಗೆ ತಗೋಬೋದು. ಯಾವ ಥರ ಅಂತಂದರೆ ನೋಡಿ, ಕೆಸರಲ್ಲಿ ಏನಾದರೂ ಈ ಟೈರ್ ಸಿಗಾಕೊಂಡಿರುತ್ತೆ ಅಂತ ಅಂದ್ಕೊಂಡು ಈ ಟೈರ್ ರೋಲ್ ಹೊಡಿತಿರುತ್ತೆ. ಅವಾಗ ನೀವು ಈ ಡಿಫ್ರೆನ್ಷಿಯಲ್ ಲಾಕ್ನ ಪ್ರೆಸ್ ಮಾಡಿದ್ರೆ ಬಾಕ್ಸಲ್ಲಿ ಬಂದ್ಬಿಟ್ಟು 2 ವೀಲು ಕನೆಕ್ಟ್ ಆಗಿಬಿಟ್ಟು ಒಂದೇ ಸ್ಪೀಡಲ್ಲಿ ಸುತ್ತಾ ಹೋಗುತ್ತೆ. ಅವಾಗ ನಿಮಗೆ ಗಾಡಿ ಆರಾಮಾಗಿ ಹೊರಗೆ ಬರುತ್ತೆ. ಹಾಗೆ ಒಂದು ಟೂಲ್ ಬಾಕ್ಸ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಸ್ವಲ್ಪ ಹೆವಿಯಾಗಿ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು. ನೋಡಿ, ಹಾಗೆ ಒಂದು ಒಳ್ಳೆ ಫ್ಲೋ ಲ್ಯಾಂಪ್ನ ಕೊಟ್ಟಿದ್ದಾರೆ, ಸ್ವಿಚ್ ಇಲ್ಲೇ ಕೊಟ್ಟಿದ್ದಾರೆ, ನೀವು ಆರಾಮಾಗಿ ಬಳಸಬಹುದು. ಹಾಗೆ ಈ ಟ್ರ್ಯಾಕ್ಟರ್ನ ಆಕ್ಸೆಸರಿ ಆಗಿ ಫ್ರಂಟ್ ಅಲ್ಲಿ ಒಂದು ಬಂಪರು ಮತ್ತೆ ವೆಯ್ಟ್ಸು, ಹಾಗೆ ಉಕ್ಕು, ಟಾಪ್ ಲಿಂಕು, ಡ್ರಾಬಾರ್ನ ಕೊಡ್ತಾರೆ. ನೋಡಿ, ಹಾಗೆ ಈ ಟ್ರ್ಯಾಕ್ಟರ್ನ ಫ್ರಂಟ್ ಲುಕ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೆ ಲೈಟ್ಸ್ ಎಲ್ಲ ಬಂದ್ಬಿಟ್ಟು ನಿಮಗೆ ಆಲೋಜನಲ್ಲೇ ಬರುತ್ತೆ. ಹೆಡ್ ಲೈಟು, ಇಂಡಿಕೇಟರು, ಫ್ಲೋ ಲ್ಯಾಂಪ್ ಲೈಟ್ ಎಲ್ಲ ನಿಮಗೆ ಆಲೋಜನಲ್ಲೇ ಬರುತ್ತೆ. ಟ್ರ್ಯಾಕ್ಟರ್ ಬಂದ್ಬಿಟ್ಟು ವೈಬ್ರೇಷನ್ ಕಡಿಮೆ ಇರುತ್ತೆ. ಯಾಕೆ ಅಂತಂದ್ರೆ ಈ ಟ್ರ್ಯಾಕ್ಟರ್ ಅಲ್ಲಿ ಬ್ಯಾಲೆನ್ಸರ್ ಶಾಫ್ಟ್ನ ಕೊಟ್ಟಿದ್ದಾರೆ. ಹಾಗಾಗಿ ಟ್ರ್ಯಾಕ್ಟರ್ನ ಸೌಂಡು ಕೂಡ ತುಂಬಾ ಸ್ಮೂತ್ ಆಗಿ ಕೇಳಿಸುತ್ತೆ. ಯಾಕೆ ಅಂತಂದ್ರೆ ಇದರಲ್ಲಿ 4 ಸಿಲಿಂಡರ್ ಇಂಜಿನ್ ಇದೆ ಮತ್ತೆ ಡ್ರೈ ಏರ್ ಫಿಲ್ಟರ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಪ್ಲಾಟ್ಫಾರ್ಮ್ ಬಂದ್ಬಿಟ್ಟು ತುಂಬಾ ಸ್ಪೇಷಿಯಸ್ ಆಗಿರೋದ್ರಿಂದ ಆರಾಮಾಗಿ ಕುತ್ಕೊಂಡು ನೀವು ಗಾಡಿನ ಓಡಿಸಬಹುದು. ಮತ್ತೆ ಸೀಟ್ ನ ನೀವು ನಿಮ್ಮ ಹೈಟು ಮತ್ತೆ ವೆಯ್ಟಿಗೆ ಅಡ್ಜಸ್ಟ್ ಮಾಡ್ಕೋಬಹುದು. ನೋಡಿ, ಇದೇನಪ್ಪಾ ಅಂತ ಕೇಳಿದ್ರೆ ನೋಡಿ, ಇದು ಡ್ರಾಬಾರ್ ನ ಕಂಟ್ರೋಲ್ ಮಾಡಕ್ಕೆ. ನೋಡಿ, ಫುಲ್ ಲಾಕ್ ಮಾಡ್ಬಿಟ್ರೆ ನಿಮ್ಗೆ ಡ್ರಾಬಾರು ಒಂದೇ ಕಡೆ ನಿಂತ್ಕೊಳ್ಳುತ್ತೆ. ಹೈಡ್ರಾಲಿಕ್ ಪೈಪ್ ಮಾತ್ರ, ಲಿವರ್ ಏನಾದ್ರು ಎತ್ತಿದ್ರೆ ನಿಮಗೆ ಹೈಡ್ರಾಲಿಕ್ ಪೈಪ್ ಮಾತ್ರ ಕೆಲಸ ಮಾಡುತ್ತೆ. ಇದೇನಪ್ಪಾ ಅಂತ ಕೇಳಿದ್ರೆ ನೋಡಿ, ನೀವು ಸ್ಪೀಡ್ ನ ಅಡ್ಜಸ್ಟ್ ಮಾಡ್ಕೋಬಹುದು, ಹೈಡ್ರಾಲಿಕ್ ಸ್ಪೀಡ್ ನ ಕಂಟ್ರೋಲ್ ಮಾಡ್ಕೋಬಹುದು. ನೋಡಿ, ಹಾಗೆ ಈ ಟ್ರ್ಯಾಕ್ಟರ್ ನ 4 ವೀಲ್ ಡ್ರೈವ್ ಕನೆಕ್ಟಿಂಗ್ ರಾಡ್ ನ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ನಿಮಗೆ ಯಾವುದೇ ರೀತಿಯಾದ ಡ್ಯಾಮೇಜ್ ಕೂಡ ಆಗಲ್ಲ. ನೋಡಿ, ಹಾಗೆ ಸೈಲೆನ್ಸರ್ ಒಂದು ಒಳ್ಳೆ ಹೀಟ್ ಗಾರ್ಡ್ ಕೂಡ ಕೊಟ್ಟಿದ್ದಾರೆ. ನೀವು ಯಾವುದೇ ರೀತಿ ಮುಟ್ಟಿದ್ರು ಕೂಡ ಸುಡಲ್ಲ. ಇಂಜಿನ್ ಆಯಿಲ್ ಫಿಲ್ಟರ್ ಮತ್ತೆ ಹೈಡ್ರಾಲಿಕ್ ಆಯಿಲ್ ಫಿಲ್ಟರ್ಸ್ ನ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಹೈಡ್ರಾಲಿಕ್ ಆಯಿಲ್ ಫಿಲ್ಟರ್ ಗೆ ಒಂದು ಒಳ್ಳೆ ಗಾರ್ಡ್ ಕೂಡ ಕೊಟ್ಟಿದ್ದಾರೆ, ಹಾಗಾಗಿ ಡ್ಯಾಮೇಜ್ ಕೂಡ ಆಗಲ್ಲ. ಹಾಗೆ ಈ ಟ್ರ್ಯಾಕ್ಟರ್ ಬಂದ್ಬಿಟ್ಟು ನಿಮಗೆ ಸಿಂಕ್ರೋಮೆಶ್ ಗೇರ್ ಬಾಕ್ಸ್, ಡ್ಯುಯಲ್ PTO, ಡ್ಯುಯಲ್ ಕ್ಲಚ್, ಶಟಲ್ ಶಿಫ್ಟ್, ಆಯಿಲ್ ಇಮ್ಮರ್ಸ್ಡ್ ಬ್ರೇಕ್ಸ್, ಪವರ್ ಸ್ಟೇರಿಂಗ್ ಬ್ಯಾಡ್ಜಿಂಗ್ ಜೊತೆಗೆ ಬರುತ್ತೆ. ಮತ್ತೆ 5 ವರ್ಷ ಮತ್ತೆ 5,000 ಗಂಟೆ ವಾರಂಟಿಲಿ ಈ ಟ್ರ್ಯಾಕ್ಟರ್ ಬರುತ್ತೆ. ಬನ್ನಿ ಹಾಗೆ ಈ ಟ್ರ್ಯಾಕ್ಟರ್ನ ಓಡಿಸಿ ನೋಡೋಣ ಹೇಗಿದೆ. ನೋಡಿ, ನ್ಯೂಟ್ರಲ್ ಮಾಡ್ಕೊಂಡೆ ಗಾಡಿನ ಸ್ಟಾರ್ಟ್ ಮಾಡಬೇಕಾಗತ್ತೆ. ನೋಡಿ, ಇದರಲ್ಲಿ ಸಿಂಕ್ರೋಮೆಶ್ ಗೇರ್ ಬಾಕ್ಸ್ ಇರೋದ್ರಿಂದ ನೀವು ಗೇರ್ಸ್ನ ಆರಾಮಾಗಿ ಶಿಫ್ಟ್ ಮಾಡ್ಕೋಬಹುದು, ಯಾವುದೇ ರೀತಿಯಾದ ಸೌಂಡ್ ಕೂಡ ಬರಲ್ಲ. ನೋಡಿ, ಹಾಗೆ ಇದರಲ್ಲಿ ಶಟಲ್ ಶಿಫ್ಟ್ ಇದೆ. ಶಟಲ್ ಶಿಫ್ಟ್ ಯಾವ ಥರ ಅಂತಂದರೆ ನೋಡಿ, ಲೋ ಮತ್ತು ರಿವರ್ಸು ಒಂದೇ ಕಡೆ ಇದೆ. ನೋಡಿ, ಕೆಸರಲ್ಲಿ ಏನಾದರೂ ಸಿಗಾಕಂತು ಅಂದರೆ ಈ ಗೇರ್ ನಿಮಗೆ ಯೂಸ್ ಆಗುತ್ತೆ. ನೋಡಿ, ಹಾಗೆ ಟ್ರ್ಯಾಕ್ಟರ್ನ ಬ್ರೇಕ್ಸ್ ಬಗ್ಗೆ ಹೇಳೋದಾದರೆ ತುಂಬ ಚೆನ್ನಾಗಿ ನೀವು ಆರಾಮಾಗಿ ಗಾಡಿನ ಕಂಟ್ರೋಲ್ ಮಾಡ್ಕೋಬೋದು. ಹಾಗೆ ಈ ಟ್ರ್ಯಾಕ್ಟರ್ನ ಸರ್ವಿಸ್ ಇಂಟರ್ವಲ್ ಬಗ್ಗೆ ಹೇಳೋದಾದರೆ ನೋಡಿ, 50 ಗಂಟೆಗೆ ಒಂದು ಸರ್ವಿಸ್ನ ಮಾಡಿಸ್ಕೋಬೇಕಾಗುತ್ತೆ. ಅದಾದಮೇಲೆ ನೀವು 250 ಅವರ್ಸಿಗೆ ಒಂದು ಸರ್ವಿಸ್ನ ಮಾಡಿಸ್ಕೋಬೇಕಾಗುತ್ತೆ. ನೋಡಿ, ಈ ಟ್ರ್ಯಾಕ್ಟರಲ್ಲಿ ಬಂದ್ಬಿಟ್ಟು ನಿಮಗೆ ಡ್ಯುಯಲ್ ಆಕ್ಟಿಂಗ್ ಪವರ್ ಶೇರಿಂಗ್ ಇರೋದ್ರಿಂದ ನೀವು ಸ್ಟೇರಿಂಗ್ ವೀಲ್ನ ಆರಾಮಾಗಿ ತಿರುಗಿಸ್ಕೋಬಹುದು. ಹಾಗೆ ಈ ಟ್ರ್ಯಾಕ್ಟರ್ನ ಪ್ರೈಸ್ ಬಗ್ಗೆ ಹೇಳೋದಾದ್ರೆ ಇದು ಬಂದ್ಬಿಟ್ಟು ನಿಮಗೆ 9 ಲಕ್ಷದಿಂದ 9,50,000 ತನಕ ಈ ಟ್ರ್ಯಾಕ್ಟರ್ನ ಪ್ರೈಸ್ ಆಗುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಟ್ರ್ಯಾಕ್ಟರ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ನಿಮಗೆ ಮುಂದೆ ಯಾವ ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬೇಕು ಕಮೆಂಟ್ ಮಾಡಿ ತಿಳಿಸಿ. ಅನ್ನದಾತ ಸುಖೀಭವ. ಧನ್ಯವಾದಗಳು. ಟ್ರ್ಯಾಕ್ಟರ್ ಬಂದ್ಬಿಟ್ಟು ನೀವು ಕೀಯಲ್ಲೇ ಕೂಡ ಆಫ್ ಮಾಡ್ಕೋಬಹುದು. ಆದ್ರೆ ಇದು ರೋಟರಿ ಪಂಪ್ ಏನಲ್ಲ, ಇನ್ಲೈನ್ ಪಂಪ್. ಹಾಗೆ ಈ ಟ್ರ್ಯಾಕ್ಟರ್ನ ಡೀಸೆಲ್ ಅವರೇಜ್ ಬಂದ್ಬಿಟ್ಟು ನಿಮಗೆ 3 ರಿಂದ 3.5 ಲೀಟರ್ ಕೂಡ ಕುಡಿಯುತ್ತೆ.